ನಟ ಚೇತನ್ ಸಾರಾ ಗೋವಿಂದ್ ನಡುವೆ ಜಟಾಪಟಿ ನಡೀತಾ ಇತ್ತು. ಈಗ ನಟ ಚೇತನ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಜಂಗಿ ಕುಸ್ತಿ ಪ್ರಾರಂಭಗೊಂಡಿದೆ. ನಟ ಚೇತನ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಜಂಗಿ ಕುಸ್ತಿ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ವಿಚಾರದಲ್ಲಿ ವಾಗ್ವಾದ. ಚೇತನ್ ಅಹಿಂಸಾಗೆ ನಿಖಿಲ್ ಕುಮಾರಸ್ವಾಮಿ ಓಪನ್ ಚಾಲೆಂಜ್. ನಿಮ್ಮಲ್ಲಿ ದಮ್ಮಿದ್ರೆ ಚುನಾವಣೆ ಎದುರಿಸಿ, ಮನೇಲಿ ಕೂತು ಬರೆಯೋದಲ್ಲ, ಜನರ ಮುಂದೆ ಬರಬೇಕು. ಯಾರು ಹೇಳೋದಿದ್ದು? ನಿಖಿಲ್ ಕುಮಾರಸ್ವಾಮಿ. ಚೇತನ್ ಅಹಿಂಸಾಗೆ ಅಖಾಡಕ್ಕೆ ಬರುವಂತೆ ನಿಖಿಲ್ ಕರೆ. ಚೇತನ್ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಆಕ್ರೋಶ. ಯಾರನ್ನ ಕರೀತಿರೋದು ಸವಾಲಿಗೆ? 3 ಕ್ಷೇತ್ರಗಳಲ್ಲಿ ಭಾರಿ ಮತಗಳಿಂದ ಜಯಗೊಂಡ ಅಭ್ಯರ್ಥಿ 3 ಬಾರಿ ನಿಖಿಲ್ ಕುಮಾರಸ್ವಾಮಿ ಚೇತನ್ ಅಹಿಂಸಾ ಎನ್ನುವಂತಹ ನಟನಿಗೆ ಸವಾಲು ಹಾಕೋದು. ಚೇತನ್ ಅಹಿಂಸಾ ಕೂಡ ಈ ಹಿಂದೆ ಟಾಂಗ್ ಕೊಟ್ಟಿದ್ರು, 3 ಬಾರಿ ಸೋತಂತ ನಿಖಿಲ್ ಕುಮಾರಸ್ವಾಮಿ ನನಗೆ ಸವಾಲು ಹಾಕೋದು ಅಂತ. ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಮ್ಯಾ ಫೋನ್ ಸಂಪರ್ಕದಲ್ಲಿ. ರಮ್ಯಾ, ಎಲ್ಲೋ ಒಂದು ಕಡೆ ಸಾರಾ ಗೋವಿಂದ್ ವರ್ಸಸ್ ಚೇತನ್, ಈಗ ಚೇತನ್ ಅಹಿಂಸಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಬದಲಾಗಿದೆ ಹೇಗೆ ಅಂತ? ಹೌದು ಸಾಹಿಲ್, ಏನಂತ ಅಂದ್ರೆ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನವೇ ಚೇತನ್ ಅಹಿಂಸಾ ಅವರು ಒಂದು ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿರ್ತಾರೆ. ರಾಜ್ಕುಮಾರ್ ಅವರ ಸ್ಮಾರಕದ ಕುರಿತಾಗಿ ಒಂದು ವಿಚಾರವಾಗಿ ಸಾರಾ ಗೋವಿಂದ್ ಅವರು ಅವರ ಮನೆಯ ಬಳಿಯೇ ಹೋಗಿ ಬೆವರನ್ನ ಇಳಿಸಿರ್ತಾರೆ. ಅದಾದ ನಂತರ ಚೇತನ್ ಅಹಿಂಸಾ ಕೂಡ ಸಾರ್ವಜನಿಕವಾಗಿ ಅವರ ಅಭಿಮಾನಿಗಳ ಮುಂದೆ ಕ್ಷಮೆಯನ್ನ ಕೇಳಿದ್ರು. ಇದಾದ ನಂತರ ನಿಖಿಲ್ ಹಾಗೂ ಇವಾಗ ಚೇತನ್ ಅವರ ವಿರುದ್ಧ ಒಂದು ಟಾಂಗ್ ವಾರ್ ಕೂಡ ಶುರುವಾಗಿರುವಂತದ್ದು. ಈ ಒಂದು ವಿಚಾರವಾಗಿ ನಿಖಿಲ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾತನಾಡೋದಲ್ಲ, ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ ಅಂತ ನಿಖಿಲ್ ಮುಂಚೆ ಹೇಳಿದ್ರು. ಈ ಒಂದು ವಿಚಾರವಾಗಿ ಚೇತನ್ ಅಹಿಂಸಾ ಕೂಡ ಟ್ವಿಟರ್ ಸಮರವನ್ನ ಕೂಡ ಶುರು ಮಾಡಿದ್ರು. 3 ಬಾರಿ ಸೋತಿರುವಂತಹ ವ್ಯಕ್ತಿ, ನಿನ್ಗೆ ಅರ್ಹತೆ ಇಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ ಅಂತ. ಇದೀಗ ಮತ್ತೆ ಪ್ರತ್ಯುತ್ತರವಾಗಿ ನಿಖಿಲ್ ಕುಮಾರಸ್ವಾಮಿ ಗುಡುಗಿರುವಂತದ್ದು, ದಮ್ಮಿದ್ರೆ ಚುನಾವಣಾ ಅಖಾಡಕ್ಕೆ ಇಳಿಬೇಕು, ಅದನ್ನ ಬಿಟ್ಟು ಎಲ್ಲೋ ಕುತ್ಕೊಂಡು ಮಾತನಾಡೋದಲ್ಲ ಅಂತ ನೇರವಾಗಿಯೇ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾತನಾಡೋದಲ್ಲ ಅಂತ ಹೇಳಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಚೇತನ್ ವಿರುದ್ಧ ಕೆಂಡವನ್ನ ಸಾರಿರುವಂತದ್ದು. ರಾಜ್ ಕುಟುಂಬದ ಬಗ್ಗೆ ಮಾತನಾಡಿದ್ದೇ ತಪ್ಪು, ಅಂಥದ್ರಲ್ಲಿ ಮಾಜಿ ಪ್ರಧಾನಿ ಆಗಿರುವಂತಹ ದೇವೇಗೌಡರ ಬಗ್ಗೆ ಹಾಗೂ ಕುಮಾರಸ್ವಾಮಿ ಅವರ ಬಗ್ಗೆ, ಜೊತೆಗೆ ನನ್ನ ಬಗ್ಗೆ ಮಾತನಾಡುವಂತಹ ಅರ್ಹತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ನೀವು ಪೋಸ್ಟ್ ಅನ್ನ ಹಂಚಿಕೊಂಡ್ರೆ ಆ ಒಂದು ಪೋಸ್ಟ್ಗೆ ಯಾವುದೇ ರೀತಿಯಾದಂತಹ ಬೆಲೆ ಇಲ್ಲ ಅಂತ ಹೇಳಿಯೇ ಖಾರವಾಗಿ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಸಾಹಿಲ್, ಥ್ಯಾಂಕ್ ಯು ರಮ್ಯಾ, ತಮ್ಮೆಲ್ಲ ಡೀಟೇಲ್ಸ್ಗೆ.